ಕಳೆದ ವರ್ಷ ಪಹಲ್ಗಾಮ್ ನರಮೇಧಕ್ಕೂ ಮೊದಲು ಉಗ್ರರು ಧರ್ಮ ತಿಳಿದು ಗುಂಡಿಕ್ಕಿದ್ದರು ಎಂಬ ಆರೋಪ ಕೇಳಿದ್ದರು. ಇದೀಗ ಜಮ್ಮು ಮತ್ತು ಕಾಶ್ಮೀರದ ಕುಲ್ಗಾಮ್ನಲ್ಲಿ ನಡೆದ ಉಗ್ರರ ದಾಳಿಯಲ್ಲಿ ಹತ್ಯೆಗೀಡಾದ ಛತ್ತೀಸ್ಗಢದ 2 ವಲಸೆ ಕಾರ್ಮಿಕರ ಪೈಕಿ ಒಬ್ಬರ ಕುಟುಂಬಸ್ಥರು ಇದೇ ರೀತಿಯ ಆರೋಪ ಮಾಡಿದ್ದಾರೆ. ಉಗ್ರರು ಗುಂಡು ಹಾರಿಸುವ ಮೊದಲು ದಾಳಿಗೊಳಗಾದವರ ಗುರುತು ಮತ್ತು ಧರ್ಮದ ಬಗ್ಗೆ ಕೇಳಿ ತಿಳಿದುಕೊಂಡಿದ್ದರು ಎಂದು ಸಂತ್ರಸ್ತ ಕುಟುಂಬ ಹೇಳಿದೆ. ಛತ್ತೀಸ್ಗಢದ ಶಕ್ತಿ ಜಿಲ್ಲೆಯ ಬುಂದೇಲಿ ಗ್ರಾಮದ ನಿವಾಸಿ ದೀಪಕ್ ರಾಯ್ತೇರೆ ಹಾಗೂ ಸಾರಂಗಢ ಬಿಲೈಗಢ ಜಿಲ್ಲೆಯ ಭೂಪೇಂದ್ರ ಭೈನಾ ಎಂಬ 2 ವಲಸೆ ಕಾರ್ಮಿಕರು ಕುಲ್ಗಾಮ್ನ ಇಟ್ಟಿಗೆ ಭಟ್ಟಿಯೊಂದರ ಮೇಲೆ ಉಗ್ರರು ನಡೆಸಿದ ದಾಳಿಯಲ್ಲಿ ಕೊಲ್ಲಲ್ಪಟ್ಟಿದ್ದರು. ಎಎನ್ಐ ಸುದ್ದಿ ಸಂಸ್ಥೆ ಜೊತೆ ಮಾತನಾಡಿದ ಮೃತ ದೀಪಕ್ ಅವರ ಚಿಕ್ಕಪ್ಪ ಹಲ್ಧರ್ ರಾಯ್ತೇರೆ, ನಮಗೆ ದೊರೆತ ಮಾಹಿತಿಯಂತೆ ಉಗ್ರರು ಧರ್ಮ, ಜಾತಿ ಯಾವುದೆಂದು ಕೇಳಿದ ನಂತರವೇ ಗುಂಡಿಕ್ಕಿದ್ದಾರೆ. ಕಾರ್ಮಿಕನ ಜಾತಿ ಕೇಳಿ ಗುಂಡು ಹಾರಿಸಿರುವ ಉಗ್ರರ ಈ ಕೃತ್ಯವನ್ನು ನೋಡಿ ಎಂದು ಆರೋಪಿಸಿದ್ದಾರೆ. ಈ ಕುರಿತು ಅಧಿಕಾರಿಗಳಿಂದ ಯಾವುದೇ ಅಧಿಕೃತ ದೃಢೀಕರಣ ಸಿಕ್ಕಿಲ್ಲವಾದರೂ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿ, ಹತ್ಯೆಗೀಡಾದ 2 ಕಾರ್ಮಿಕರನ್ನು ಗುರುತಿಸಿದ ನಂತರವೇ ಕೊಲ್ಲಲಾಗಿದೆ, ಇದು ಭಯೋತ್ಪಾದನೆಯ ಕ್ರೂರ ಮನಸ್ಥಿತಿಯನ್ನು ತೋರಿಸುತ್ತದೆ ಎಂದು ಬರೆದಿದ್ದಾರೆ. ಅಮರನಾಥ ಯಾತ್ರೆಯ ಭದ್ರತಾ ಕರ್ತವ್ಯದಲ್ಲಿದ್ದ ಜಮ್ಮು ಕಾಶ್ಮೀರ ಪೊಲೀಸ್ ಹೆಡ್ ಕಾನ್ಸ್ಟೇಬಲ್ ಆಶಿಕ್ ಹುಸೇನ್ ಖುರೇಶಿ ಅವರನ್ನು ಅನಂತ್ನಾಗ್ನಲ್ಲಿ ಉಗ್ರರು ಹೊಡೆದುರುಳಿಸಿದ ಕೆಲವೇ ದಿನಗಳಲ್ಲಿ ಈ ಘಟನೆ ಸಂಭವಿಸಿದೆ. 26 ಜನರು ಪ್ರಾಣ ಕಳೆದುಕೊಂಡಿದ್ದ ಏಪ್ರಿಲ್ 22, 2025ರ ಪಹಲ್ಗಾಮ್ ಉಗ್ರ ದಾಳಿಯ ನಂತರ ಕಾಶ್ಮೀರದಲ್ಲಿ ವಲಸೆ ಕಾರ್ಮಿಕರ ಮೇಲೆ ನಡೆದ ಮೊದಲ ದಾಳಿ ಇದಾಗಿದೆ. ಆ ದಾಳಿಯಲ್ಲೂ ಉಗ್ರರು ಧರ್ಮ ಕೇಳಿ ಗುಂಡು ಹಾರಿಸಿದ್ದರೆಂದು ಬದುಕಿ ಬಂದವರು ಹೇಳಿದ್ದರು. ದೀಪಕ್ ಅವರು ಇಟ್ಟಿಗೆ ಭಟ್ಟಿಯಲ್ಲಿ ಕೆಲಸ ಮಾಡಲು ಸುಮಾರು 7-8 ತಿಂಗಳ ಹಿಂದೆ ಜಮ್ಮು ಕಾಶ್ಮೀರಕ್ಕೆ ತೆರಳಿದ್ದರು. ಅವರು ತಮ್ಮ ಕುಟುಂಬದ ಏಕೈಕ ಆಸರೆಯಾಗಿದ್ದರು. ದೀಪಕ್ ಅವರಿಗೆ ಪತ್ನಿ, 4 ತಿಂಗಳ ಮಗು, ವೃದ್ಧ ತಾಯಿ ಮತ್ತು ವಿಕಲಚೇತನ ಸಹೋದರನಿದ್ದಾರೆ. ಮತ್ತೊಬ್ಬ ಮೃತ ಕಾರ್ಮಿಕ ಭೂಪೇಂದ್ರ ಅವರು 3 ತಿಂಗಳ ಹಿಂದೆ ಪತ್ನಿಯೊಂದಿಗೆ ಕಾಶ್ಮೀರಕ್ಕೆ ಬಂದಿದ್ದರು. ಅವರ 4 ವರ್ಷದ ಮಗ ಛತ್ತೀಸ್ಗಢದಲ್ಲಿದ್ದಾನೆ. ಮೃತದೇಹಗಳನ್ನು ಸ್ವಗ್ರಾಮಕ್ಕೆ ತರಲು ವ್ಯವಸ್ಥೆ ಮಾಡುವಂತೆ ಹಾಗೂ ಸಂತ್ರಸ್ತ ಕುಟುಂಬಕ್ಕೆ ಆರ್ಥಿಕ ನೆರವು ನೀಡುವಂತೆ ಕುಟುಂಬಸ್ಥರು ಸರ್ಕಾರವನ್ನು ಆಗ್ರಹಿಸಿದ್ದಾರೆ. ಜಮ್ಮು ಮತ್ತು ಕಾಶ್ಮೀರ ಮುಖ್ಯಮಂತ್ರಿ ಒಮರ್ ಅಬ್ದುಲ್ಲಾ ಅವರು ಮೃತಪಟ್ಟ 2 ಕಾರ್ಮಿಕರ ಕುಟುಂಬಗಳಿಗೆ ತಲಾ 10 ಲಕ್ಷ ರೂಪಾಯಿ ಪರಿಹಾರ ಘೋಷಿಸಿದ್ದಾರೆ. ಛತ್ತೀಸ್ಗಢ ಮುಖ್ಯಮಂತ್ರಿ ವಿಷ್ಣುದೇವ್ ಸಾಯ್ ಕೂಡ ಈ ಕೃತ್ಯವನ್ನ ಖಂಡಿಸಿದ್ದು, ಮೃತದೇಹಗಳನ್ನು ತರಲು ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಶಕ್ತಿ ಜಿಲ್ಲೆಯ ಉಪವಿಭಾಗಾಧಿಕಾರಿ ರೂಪೇಂದ್ರ ಪಟೇಲ್, ಆಡಳಿತವು ಕುಟುಂಬದೊಂದಿಗೆ ನಿರಂತರ ಸಂಪರ್ಕದಲ್ಲಿದೆ ಎಂದು ತಿಳಿಸಿದ್ದಾರೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.